ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಫ್ರೆಂಡ್ಸ್, ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಒಂದು ನಾಗರಹಾವು ಕಾಣಿಸ್ಕೊಂಡಿತ್ತು. ಆ ಪ್ರಕರಣವನ್ನು ವಿಡಿಯೋ ಮಾಡಿ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ತುಂಬ ಡಲ್ಲಾಗಿದೆ. ನಮಗಿನ್ನೂ ಆ ಹ್ಯಾಂಗ್ ಓವರಿಂದ ನಾನು ಇನ್ನೂ ಬಂದೇ ಇಲ್ಲ. ಲಾಸ್ಟ್ ವೀಕ್ ತಾನೇ ನಮ್ಮ ಮನೆ ಮತ್ತು ಗಾರ್ಡನ್ ಪೂರ್ತಿ ಕ್ಲೀನ್ ಮಾಡಿದ್ವು, ಆಯಿತಾ. ಮತ್ತು ದಿನಾಲೂ ಮನೆಯಲ್ಲಿ ಗುಡಿಸಿ ಒರೆಸ್ತಾನೆ ಇರ್ತೀವಿ. ಆದರೂ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಹಾವು ಮನೆ ಒಳಗೆ ಇರೋದು. ಡೈನಿಂಗ್ ಹಾಲ್ನಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಟಪ್ಪರ್ವೇರ್ ಪ್ರಾಡಕ್ಟ್ಸ್ ಇಟ್ಟಿರೋ ಬಾಕ್ಸ್ನ ಒಂದು ಟ್ರಂಕ್ ಮೇಲೆ ಇಟ್ಟಿದ್ದೀನಿ. ಅದ್ರ ಪಕ್ಕ ಇನ್ನೊಂದು ಬಾಕ್ಸು ಮತ್ತು ಒಂದಷ್ಟು ಗಾರ್ಡನಿಂಗ್ ಟೂಲ್ಸ್ಗಳನ್ನ ಇಟ್ಕೊಂಡಿರ್ತೀನಿ. ದಿನಾಲೂ ನಾವು ಅಲ್ಲೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು, ಮೋಟ್ರ್ ಆನ್ ಮಾಡೋದು, ಕಸ ಗುಡಿಸಿ ಒರೆಸೋದು ಮಾಡ್ತಿರ್ತೀವಿ. ಮತ್ತು ಮೊನ್ನೆ ತಾನೇ ನಮ್ಮ ಕಸ್ಟಮರ್ ಒಬ್ಬರು ಲಂಚ್ ಬಾಕ್ಸ್ ಕೇಳಿದ್ರು ಅಂತ ಇಲ್ಲೇ ನಾನು ಟಪ್ಪರ್ವೇರ್ ಬಾಕ್ಸ್ ಕೈ ಹಾಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಲಕ್ಕು ಇವತ್ತು ನನ್ನ ಮಗಳು ಅಳಿಯ ಮನೆಗೆ ಬಂದಿರಲಿಲ್ಲ ಅಂತಂದರೆ ಇದು ಇಲ್ಲಿಂದ ಯಾವತ್ತು ಆಚೆ ಹೋಗ್ತಾ ಇತ್ತೋ ದೇವರನೇ ಗೊತ್ತಿಲ್ಲ. ಅವ್ರು ನಿನ್ನೆ ರಾತ್ರಿ 7:30ಗೆ ಮನೆಗೆ ಅಂತ ಹೊರಟರು. ಆಗ ನೀರು ಕುಡಿಯೋಕ್ಕೆ ಅಂತ ಅಡುಗೆ ಮನೆಗೆ ನಾನು ನನ್ನ ಮಗಳು ಇಬ್ಬರು ಬಂದಾಗ ಅಡುಗೆ ಮನೆ ಕಿಟಕಿಯಿಂದ ನನ್ನ ಪುಟ್ಟು ಇಲಿ ಟಪ್ ಅಂತ ಸಿಂಕಲ್ಲಿ ಬಿತ್ತು. ನನ್ನ ಮಗಳು ಇಲಿ ಇಲಿ ಅಂತ ಕೂಗಾಡ್ತಿಲ್ಲ. ಸರಿ, ಇವರೆಲ್ಲ ಇಲಿ ಹಿಡಿಯೋಕ್ಕೆ ಅಂತ ಹೋದರು. ಆ ಇಲಿ ತಪ್ಪಿಸ್ಕೊಂಡ್ಬಿಡ್ತು. ಅದು ಹೋಗಿ ಆ ಮೂಲೆ ನೋಡಿ, ಈ ಸ್ಟೇರ್ಕೇಸ್ ಮೂಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಅಲ್ಲಿ. ನನ್ನ ಮಗಳು ಟಾರ್ಚ್ ಹಾಕಿ ನೋಡ್ತಾಳೆ, ಇಲ್ಲಿ ಬದಲು ಏನೋ ಎಲ್ಲೋ ಕಲರ್ ಪೈಪ್ ಕಾಣಿಸ್ತು. ಅಮ್ಮ, ನಮ್ಮಲ್ಲಿ ಗ್ಯಾಸ್ ಪೈಪ್ ಇಲ್ಲ ಅಲ್ವಾ ಅಂದ್ಲು. ಇಲ್ಲಪ್ಪ ಅಂದೆ. ಇನ್ನೊಂದು ಸತಿ ಟಾರ್ಚ್ ಹಾಕಿ ನೋಡ್ತಾಳೆ, ಅದು ಮೂವ್ ಆಗ್ತಾಯಿದೆ. ಅಮ್ಮ, ಇಲ್ಲಿ ಯು ಶೇಪಲ್ಲಿ ಏನೋ ಮಿಣ ಮಿಣ ಅಂತ ಹೊಳಿತಾ ಇದೆ, ಹಾವಿರಬೇಕು ಅಂತ ಜೋರಾಗಿ ಕಿರ್ಚ್ಕೊಂಡ್ಳು. ಸರಿ, ನಾನು ಅವಾಗ ಭಯ ಆಗ್ಬಿಡ್ತು ಎಲ್ರಿಗೂ. ಸ್ನೇಕ್ ಶಾಮ್ಗೆ ತಕ್ಷಣ ಫೋನ್ ಮಾಡಿದ್ವು. ಅವ್ರನ್ನ ಹೊರಗಡೆ ಎಲ್ಲ ಟೆಂಪಲ್ಲಿದ್ದೀನಮ್ಮ, ಬರೋದು ಲೇಟ್ ಆಗುತ್ತೆ, ಪರವಾಗಿಲ್ವಾ ಅಂದರು. ಅಯ್ಯಪ್ಪ, ಹಾವಿದೆ ಅಂತ ಗೊತ್ತಾದ್ಮೇಲೆ ಖಂಡಿತ ನಮ್ಗೆ ಇರೋಕ್ಕೆ ಧೈರ್ಯ ಇಲ್ಲ ಸರ್, ಬೇರೆ ಯಾರಾದರೂ ಹೇಳಿ ಅಂದಿದ್ದಕ್ಕೆ ಅವ್ರ ಫ್ರೆಂಡ್ನ ಕಳಿಸಿದ್ರು. ಅವ್ರು ಬರೋಕ್ಕೆ 1 ಅವರ್ ಆಯಿತು. ಇದು ನಾವು ನೋಡಿದ್ದು 7:30ಗೆ, ಅವ್ರು ಬಂದು 8:45ಗೆ. ಅಷ್ಟೊತ್ತರೆಗೂ ನಮ್ಮ ಕತೆ ಕೇಳಬೇಡಿ. ಅದು ಎಲ್ಲೂ ಹೋಗಿದಾಗ ಆ ಕಡೆ ಈ ಕಡೆ ಎಲ್ಲ ಹೋಗಿ ಸೇರಿಕೊಂಡ್ರೆ ಅವ್ರಿಗೆ ಪ್ಲೇಸ್ ಹೇಳಬೇಕಲ್ಲ ಹಾವೆಲ್ಲಿದೆ ಅಂತ. ಅಲ್ಲಾಡ್ದಂಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವು. ಅಲ್ಲಿ ನೋಡಿ, ಗ್ರಾನೈಟ್ ನೆಲ ಆಗಿರೋದ್ರಿಂದ ಅದು ನೈಸ್ ಇರುತ್ತಲ್ಲ, ಫಾಸ್ಟಾಗಿ ಮೂವ್ ಆಗೋಕ್ಕಾಗಿಲ್ಲ ಅದಕ್ಕೆ. ಆ ಮೂಲೆಯಿಂದ ಈ ಮೂಲೆ ತನಕ ಓಡಾಡ್ತಾನೇ ಇತ್ತು. ನಾವು ರೂಮ್ ಬಾಗಿಲು ಹಾಕ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ನೋಡ್ತಾ ಇದ್ವು. ಈಗ ಅದನ್ನು ನೀವೇ ನೋಡಿ ವಿಡಿಯೋನ, ಗೊತ್ತಾಗುತ್ತೆ. ನನಗಂತೂ ನಿಜವಾಗ್ಲೂ ತುಂಬ ನರ್ವಸ್ ಆಗೋಗ್ಬಿಟ್ಟಿದ್ದೀವಿ. ಆಮೇಲೆ ಅದು ನೋಡಿದ ಮೇಲೆ ನಿಮಗೆ ಅನಿಸುತ್ತೆ, ಇದರಲ್ಲಿ ನಾವೇನು ಮಾಡೋಕ್ಕಾಗುತ್ತೆ. ಈಗ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಗ್ರೈಂಡರು, ಗ್ಯಾಸ್ ಇಡ್ತೀವಲ್ಲ, ಸ್ಟ್ಯಾಂಡು, ಸೋಫಾ, ಅದ್ರ ಅಡಿಲೆಲ್ಲ ಹೋಗಿ ಸೇರಿಕೊಂಡ್ರೆ ನಮಗೇನು ಗೊತ್ತಾಗುತ್ತಾ ಹೇಳಿ. ಇಲ್ಲೇನೋ ಮೂಲೆಯಲ್ಲೇನೋ ತುಂಬಿಸಿಟ್ಟಿದ್ದೆ, ಅದು ಸಾಮಾನುಗಳನ್ನ ಒಟ್ಟಿದ್ದೀನಿ, ಜೋಡಿಸಿದ್ದೀನಿ ಅಂತ ಅಲ್ಲಿ ಬಂದಿದೆ ಅಂತ ಅನ್ಬೋದು, ಆಯಿತಾ. ನೋಡಿ, ಅದಕ್ಕೆ ಈ ಥರ ಮೂಲೆಗಳಲ್ಲೆಲ್ಲ ನಾವು ಜಾಗನ ಫ್ರೀಯಾಗಿ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇದೆ. ಯಾವುದಕ್ಕೂ ನಾವು ಒಂದು ದೊಡ್ಡ ಉದ್ದದ್ದು ಕೊಕ್ಕೆ ಥರ ಇವ್ರು ತೊಗೊಂಬಂದಿದ್ದಾರಲ್ಲ, ಆ ಥರ ಒಂದು ಕೋಲ್ ಇಟ್ಕೊಂಡಿರ್ಬೇಕು ಸೌಂಡ್ ಮಾಡೋದಕ್ಕೆ. ಭಯ ಆಗುತ್ತೆ ನಮಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ, ಅಲ್ವಾ. ಅಕ್ಕಪಕ್ಕ ಗಿಡ ಮರ ಪೊದೆಗಳು ಬೆಳೆದ ಹಾಗೆ ಕ್ಲೀನ್ ಮಾಡಿಸ್ತಾನೇ ಇರ್ತೀವಿ ನಾವು. ಅಂಥದ್ರಲ್ಲೂ ಈ ಟೈಮಲ್ಲಿ ಹಾವು, ಇಲ್ಲಿ ಕಪ್ಪೆಗಳು ಬರ್ತವೆ. ಇವತ್ತೇ ಫಸ್ಟು ನಮ್ಮನೆ ಒಳಗೆ ಬಂದಿರೋದು. ಲಾಸ್ಟ್ ಇಯರು ತೋಟದಲ್ಲಿ ಬಂದಿತ್ತು ದೊಡ್ಡ ನಾಗರಹಾವು. ಕಪ್ಪೆ ತಿಂದ್ಬಿಟ್ಟು ಅವಾಗಲೂ ಸ್ನೇಕ್ ಶಾಮ್ ಅವರೇ ಬಂದು ಹಿಡ್ದಿದ್ರು. ಏನಾರು ಆಗಲಿ, ಹಾವು ಏನೂ ಮಾಡಲ್ಲ ಅಂದರೂ ನಮಗೆ ಭಯ ಆಗುತ್ತಪ್ಪ ನನಗೆ ನಿಜವಾಗ್ಲೂ. ಇವ್ರು ಹೇಳ್ತಾರೆ 4-5 ದಿವಸ ಆಗಿದೆ ಬೇಡ ಬಂದು ಇದು ಅಂತ. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದಿದ್ದಕ್ಕೆ, ಆ ಸ್ಮೆಲ್ ಗೊತ್ತಾಗುತ್ತೆ. ಅದು ಈ ಪಿಕ್ಕಿ ಇಟ್ಟಿರುತ್ತೆ, ಅದು ನೋಡಿ 2 ಡೇಸ್ಗೆ ಒಂದ್ಸದು ಆ ಥರ ಮಾಡೋದು. ಹೆಚ್ಚು ಕಮ್ಮಿ 1 ವಾರನೇ ಆಗಿರ್ಬೋದು, ನೀವು ಭಯ ಪಡಬೇಡಿ ಅಂತ ಅಂದರು. ಇಷ್ಟು ಹೇಳಿದ್ಮೇಲೆ ಭಯ ಆಗದೆ ಇರುತ್ತಾ. ಹಾವಿನ ಜೊತೆ ನಾವು 1 ವಾರ ಇದ್ದೀವಿ ಅಂತ ನೆನೆಸ್ಕೊಂಡ್ರೇ ನಮಗೆ ನಡುಗುತ್ತೆ. ಆಮೇಲೆ ಅವರೆಲ್ಲ ಆಚೆ ಹೋದ್ಮೇಲೆ ಇಲಿನೂ ಹಿಡಿದು ಆಚೆಗೆ ಹಾಕಿದ್ಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ನೋಡ್ತೀನಿ 4-5 ಪಿಕ್ಕಿಗಳು ಸಿಕ್ತು ಹಾವಿಂದು. ನಾವು ನೋಡೇ ಇರಲಿಲ್ಲ ಹಾವಿನ ಪಿಕ್ಕಿ ಹೇಗಿರುತ್ತೆ ಅಂತ. ಅವ್ರು ಹೇಳಿದರು, ನೇರಳೆ ಹಣ್ಣಿನ ಬೀಜ ಅಷ್ಟು ದಪ್ಪಕ್ಕೆ ಕಪ್ಪಕ್ಕಿರುತ್ತೆ ಅಮ್ಮ ಅಂತ. ಗೊತ್ತಾಯಿತು. ಅದು ಪಕ್ಕದಲ್ಲಿ ಕ್ಲೀನ್ ಮಾಡಬೇಕಾದ್ರಂತೂ ಮೂಗು ಮುಚ್ಕೊಂಡೇ ಮಾಡಿದ್ದೀವಿ. ಆ ಜೂನಲ್ಲಿ ಹೋಗ್ಬೇಕಾದ್ರೆ ಬರುತ್ತಲ್ಲ, ಒಂಥರ ವಿಚಿತ್ರ ಸ್ಮೆಲ್ಲು, ಪ್ರಾಣಿಗಳದ್ದು ವಿಸರ್ಜನೆ ಸ್ಮೆಲ್ಲೇ ಬರ್ತಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ಸಾಕಾಯಿತು. ರಾತ್ರಿಯಲ್ಲಿ ನಿದ್ದೆನೇ ಇಲ್ಲ ಫ್ರೆಂಡ್ಸ್ ನನಗೆ. ಈ ಟೈಮಲ್ಲಿ ಚಳಿ ಅಲ್ವಾ, ಅದಕ್ಕೆ ಬಿಸಿಲು ಕಾಯ್ಸೋಕ್ಕೆ ಅಂತ ಬರ್ತಾವಂತೆ ಹೊರಗಡೆ. ಹೀಗೆ ಬೆಚ್ಚಗಿರೋ ಜಾಗ ನೋಡ್ಕೊಂಡು ಕೂತ್ಬಿಡ್ತವೆ. ನಾವೆಲ್ಲ ಆಚೆ ಈಚೆ ಬಟ್ಟೆ ಒಣಗಾಕೋಕ್ಕೆ ಅಥವಾ ಮೋಟ್ರ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗುವಾಗ ಅದು ಒಳಗೆ ಬಂದು ಸೇರಿಕೊಂಡಿದೆ ಅನಿಸುತ್ತೆ. ನಾವು ಅಷ್ಟು ಬಾಗಿಲು ತೆಗಿಯಲ್ಲ, ಆದರೂ ನೋಡಿ ಬಂದಿದೆ.
ಯಪ್ಪ ಏನಾದ್ರು ಮಂಚದ ಕೆಳಗೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ವಾರ್ಡ್ರೋಬಲ್ಲಿ ಹೆಂಗೆ ನೋಡೋದು ನಾವು ಹೇಳಿ. ನೋಡಿ ಫ್ರೆಂಡ್ಸ್, ನಿಮಗೂ ಇವಾಗ ನೋಡಿದ್ರೆ ಇದನ್ನು ನಾನು ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಯಾರ ಮನೇಲಿ ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ಇದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಅವ್ರು ಎಷ್ಟು ಧೈರ್ಯವಾಗಿ ತೆಗಿತಾರೆ, ಹಿಡಿತಾರೆ ಅಂತ. ನಮಗೆ ನೀವು ಯಾಕೆ ಹೆದರ್ಕೊಳ್ತೀರ ಮೇಡಮ್, ನಾವು ಬಂದಿಲ್ವಾ ಅಂತಾರೆ. ನಾಗರಾವು ಅದು ಹೆಂಗೆ ಆಟ ಆಡುತ್ತೆ ಅಂದರೆ, ಅದನ್ನು ಕೊಕ್ಕೆ ಮೇಲೆ ಇಟ್ಕೊಂಡು ಪಾ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹಿಡಿತಾರೆ ಅವರು. ಅದೇನು ಮಂತ್ರ ಹಾಕ್ತಾರೋ, ಅದು ಯಾವ ಥರ ಅವ್ರಿಗೇನು ಭಯ ಇರಲ್ಲ. ಹೌದು, ಎಷ್ಟು ಉದ್ದ ಇದೆ ನೋಡಿ ಅದು ಹಾವು. ನೋಡಿ ಅದು ಹೆಂಗೆ ಆಡ್ತಾ ಇದೆ ಅಂತ. ನೋಡಿ ಅದು ಅದೇ ಥರನೇ ಆಡುತ್ತೆ ಅದನ್ನು. ಪಾ ನಿಜವಾಗ ನನಗಂತೂ ಆ ಕಪ್ಪನ್ನೆಲ್ಲ ದಯವಿಟ್ಟು ಯಾರು ಫ್ಲೋರಿಂಗ್ನ ಕಪ್ಪದು ಹಾಕ್ಸ್ಲೇಬೇಡಿ. ಮತ್ತು ಸಂದಿಲಿ ಈ ಥರ ಮೂಲೆ ಮೂಲೆಗಳಲ್ಲಿ ಏನೂ ಇಟ್ಕೊಳ್ಬೇಡಿ ಸ್ಟಾಕ್ಗಳನ್ನ. ಅಟ್ಲೀಸ್ಟ್ ವಾರಕ್ಕೊಂದು ಸತಿ 2 ಸತಿ ಗಮನ ಇಟ್ಟು ನಾವು ಕ್ಲೀನ್ ಮಾಡ್ತಾ ಇರಬೇಕು ಅಂತ ಆಗಿದೆ. ನಾನು ಇನ್ನು ಮುಂದೆ ತುಂಬ ಎಚ್ಚರಿಕೆಯಿಂದನೇ ಇರ್ತೀನಪ್ಪ. ಅದು ಸೌಂಡು ಗೊತ್ತಾಗಲ್ಲ, ಆ ಸೌಂಡ್ ಮಾಡಿದ್ರೆ ತೆಪ್ಪಂಗೆ ಕೂತ್ಬಿಟ್ಟಿದೆ. ನಾವೇನಾದ್ರು ಮುಟ್ಟಕ್ಕೆ ಹೋಗಿದ್ರೆ ನಿನ್ನೆ ತಾನೇ ಟಪ್ಪರ್ ಲಂಚ್ ಬಾಕ್ಸ್ ತೆಗ್ದಿದ್ದೀನಿ ಅಲ್ಲಿ. ಎಷ್ಟು ಭಯ ಆಗುತ್ತೆ. ದಿನ ನಮ್ಮ ಮನೇಲಿ ಮೋಟ್ರ್ ಮಾಡೋಕ್ಕೆ ಹೋಗ್ತಾರೆ. ಅಪ್ಪ ಅದಕ್ಕೆ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ನೋಡಿ, ಇಲ್ಲ ಮಕ್ಕಳು ಆಮೇಲೆ ಎಷ್ಟು ಭಯ ಆಗಿದ್ದೀವಿ ಅಂತ ಅಂದರೆ. ನಿಜವಾಗ್ಲೂ ಅವ್ರು ಬರೋ ತನಕ ನಾವು ಜೀವ ಬಿಗಿ ಇಟ್ಕೊಂಡು ಕೂತಿದ್ವು. ರಾತ್ರಿ ನಿದ್ದೆನೇ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ನಿಮಗೂ ಇದರಲ್ಲೇ ಯೂಸ್ ಆದರೆ ನನಗೂ ಖುಷಿಯಾಗುತ್ತೆ. ಧನ್ಯವಾದಗಳು.